ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ಈಗ ಅಟ್ ಪ್ರೆಸೆಂಟು ನಾನು ನೆಲಮಂಗಲದಲ್ಲಿದ್ದೀನಿ. ನೆಲಮಂಗಲದಲ್ಲಿ ಒಂದು ವೀಡಿಯೋ ಶೂಟ್ ಇತ್ತು. ಆ ವೀಡಿಯೋ ಶೂಟ್ನ ಮುಗಿಸೋಣ ಅಂತ ಬಂದಿದೆ. ಆ್ಯಂಡ್ ಬೆಳಗ್ಗೆ ಎಷ್ಟು 8:30-9 ಗಂಟೆಗೆ ಹೊರಟು ನೆಲಮಂಗಲಕ್ಕೆ ಬರೋಷ್ಟು ಸುಸ್ತಾಗಿ ಹೋಗ್ಬಿಟ್ಟಿದ್ದು ನನ್ನ ಕತೆ. ಇವಾಗ ವೀಡಿಯೋ ಶೂಟ್ ಎಲ್ಲ ಮುಗೀತು. ಆ್ಯಂಡ್ ಒಂದು ಜ್ಯೂಸ್ ಕುಡ್ಕೊಂಡು ಮನೆಗೆ ಓಡಬೇಕಂತ ಇದ್ದೀನಿ. ಇವತ್ತು RCB ಮ್ಯಾಚ್ ಬೇರೆ, ಫುಲ್ಲು ಕ್ರೇಜಿಯಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ ಅಂದ್ಕೊಳ್ಳಿ. ಬ್ರೋ ಹಾಯ್, ಇವ್ರದ್ದೇ ವೀಡಿಯೋ ಮಾಡೋಕ್ಕೆ ಬಂದಿರೋದು. ಹಾಯ್ ಬ್ರೋ. ಜ್ಯೂಸ್ ಕುಡಿಯುವ. ನಮ್ಮ ಮನೇಲಿ ನನಗೆ ಹಣ್ಣುಗಳು ಜ್ಯೂಸ್ ಕುಡಿ ಅಂತ ಹೇಳಿದ್ದಾರೆ. ಬಟ್ ಏನಂದರೆ ಜ್ಯೂಸ್ ಅಂಗಡಿ ಹೋಗಿದ ತಕ್ಷಣ ನನಗೆ ಚಾಕ್ಲೇಟ್ ಮಿಲ್ಕ್ ಶೇಕು, ವೆನಿಲಾ ಮಿಲ್ಕ್ ಶೇಕು ಈ ಥರದ್ದು ಕುಡಿಬೇಕಂತ ಅನಿಸುತ್ತೆ. ಏನು ಮಾಡೋದು, ಅದಕ್ಕೀಗ ಆ ಜ್ಯೂಸ್ ಅಂಗಡಿ ಬಿಟ್ಬಿಟ್ಟು ಇನ್ನೊಂದು ಜ್ಯೂಸ್ ಅಂಗಡಿ ಹೋಗ್ತಾ ಇದ್ದೀವಿ. ಗೈಸ್, ನನ್ನ ಫೇವ್ರೇಟ್ ಬೈಕ್ ಇದು ಡ್ಯೂಕು. 390 ಆದರೂ ಅಷ್ಟೇ, 290 ಆದರೂ ಅಷ್ಟೇ, ಯಾವುದಾದ್ರೂ ಇರಲಿ. ಬಟ್ ನನಗೆ ಆನೆಸ್ಟ್ಲಿ ಚಿಕ್ಕ ವಯಸ್ಸಿಂದನೂ ಕೂಡ ನನಗೆ ಒಂದು ಡ್ಯೂಕ್ ಮೇಲೆ ಫುಲ್ ಕ್ರೇಜ್. ಅದೇನೋ ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದನೂ ಡ್ಯೂಕ್ ಮೇಲೆ ಕ್ರೇಜು. ಒಟ್ಟಿನಲ್ಲಿ ಒಂದಿನ ಆದರೂ ಅದು ನಮ್ಮ ಮನೆ ಪಾರ್ಕಿಂಗ್ ಇಶ್ಯೂ, ಬಡ್ಡಿ ಮಕ್ಕಳು ಎಲ್ಲ ಕಳ್ತನ ಮಾಡ್ತಿರ್ತಾರೆ. ಮನೆ ಚೇಂಜ್ ಆಗಿದ ತಕ್ಷಣ ಡ್ಯೂಕ್ ಒಂದು ತಗೋತೀನಪ್ಪ, ನನ್ನ ಫೇವ್ರೇಟ್. ಡ್ಯೂಕು ಎಷ್ಟು ಕ್ರೇಜ್ ಅಂದರೆ ನೋಡಿ, ಇವರು ಕೂಡ ಡ್ಯೂಕ್ ಇಸ್ಕೋಬೇಕಾದ್ರೆ ಮನೇಲಿ ಜಗಳ ಮಾಡಿ ಇಸ್ಕೊಂಡ್ರಂತೆ. ಅದು ಕಷ್ಟಪಟ್ಟಿದ್ದೀನಿ. ಒಬ್ಬೊಬ್ರಿಗೆ ಡ್ಯೂಕ್ ಮೇಲೆ ಹೆವಿ ಕ್ರೇಜ್ ಇರುತ್ತೆ. ಈಗ ಇವ್ರಿಗೆ ನೋಡಿ ಎಷ್ಟು ಕ್ರೇಜ್ ಇತ್ತು, ಮನೇಲೇ ಜಗಳ ಮಾಡ್ಕೊಂಡ್ಬಿಟ್ಟವ್ರೆ. ಹಂಗೆ ನಾನು ಜಗಳ ಮಾಡಲ್ಲ, ಬಟ್ ನಾವು ಏನೋ ಒಂದು ಮಾಡಿ ತಗೋಬೇಡ. ಇಲ್ಲೇ ಜ್ಯೂಸ್ ಕೊಡಿ ಅಂತ ಬಂದಿದ್ವಿ. ಗೈಸ್, ನಂದು ಚಾಕ್ಲೇಟ್ ಮಿಲ್ಕ್ ಶೇಕ್ ಬಂತು. ನಾವು ಅಮ್ಮ ಬ್ಲಾಗ್ ನೋಡ್ತಾರಲ್ವಾ, ಸೊ ಈಗ ನಾನು ಚಾಕ್ಲೇಟ್ ಮಿಲ್ಕ್ ಶೇಕ್ ಕುಡಿತೀರ ನಾನು ನೋಡ್ಬಿಟ್ಟು ಆನ್ ಸ್ಪಾಟ್ ಅಲ್ಲೇ ಬೈದ್ಬಿಡ್ತಾರೆ. ಒಂದು ಹಣ್ಣುಗಳು ಜ್ಯೂಸ್ ಕುಡಿಯೋಕ್ಕಾಗಲ್ಲ ನಿನಗೆ, ಹೋಗಿ ಚಾಕ್ಲೇಟ್ ಮಿಲ್ಕ್ ಶೇಕ್ ಕುಡಿತೀಯ ಅಂತ ಬೈತಾರೆ. ಬೈಸ್ಕೋಬೇಕು, ಆದರೂ ಏನು ಮಾಡೋಕ್ಕಾಗಲ್ಲ. ಆದರೂ ಚಾಕ್ಲೇಟ್ ಫೇವ್ರೇಟ್ ಇರೋದನ್ನ ಬಿಡೋಕ್ಕಾಗಲ್ವಲ್ಲ. ಗೈಸ್, ಕುಡಿದು ವಾಪಸ್ಸು ಬಂದೆ. ಸೊ ನಾನು ಬಟ್ಟೆ ಅಂಗಡಿಗೆ ಒಂದು ವೀಡಿಯೋ ಮಾಡ್ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಸೊ ಇದು ವಸ್ತ್ರ ಮೆನ್ಸ್ವೇರ್ ಇಲ್ಲೇ ಮಾಡ್ತಿದ್ದೆ ನಾನು, ಇಲ್ಲೇ ವೀಡಿಯೋ ಮಾಡೋಕ್ಕೆ ಬಂದಿದ್ದು. ಆ್ಯಂಡ್ ಒಳ್ಳೆ ಕ್ವಾಲಿಟಿ ಬಟ್ಟೆ. ನಾನು ಇವಾಗ ಹಾಕೊಂಡಿದ್ದೆ ಒಂದು ಶರ್ಟು ಮತ್ತು ಪ್ಯಾಂಟ್ ಹಾಕೊಂಡಿದ್ದೆ, ಕ್ರೇಜ್ ಆಗಿತ್ತು, ಮಸ್ತಾಗಿತ್ತು. ಸೊ ನೀವು ಏನಾದರೂ ಪರ್ಚೇಸ್ ಏನಾದರೂ ಮಾಡಬೇಕು ಅಂದರೆ ನೆಲಮಂಗಲ ಮ್ಯಾಪಲ್ಲಿ ಹಾಕಿ ವಸ್ತ್ರ ಮೆನ್ಸ್ವೇರ್ ಅಂತ ಬರುತ್ತೆ ಖಂಡಿತ. ಥ್ಯಾಂಕ್ ಯು ಬ್ರೋ, ಸಿಗುವ ಮತ್ತೆ. ಆಲ್ ದ ಬೆಸ್ಟ್ ನಿಮ್ಮ ಅಂಗಡಿಗೆ, ಎಲ್ಲ ಒಳ್ಳೇದಾಗುತ್ತೆ ಬ್ರೋ. ಗೈಸ್, ಇವಾಗ ಸೀದಾ ವಾಪಸ್ಸು ಮನೆಗೆ. ಮತ್ತೆ ಒಂದು ಟ್ರಾನ್ಸಿಷನ್ ಕೊಡ್ತೀನಿ ನೋಡಿ ಮನೆಗೆ, ಯಾಕಂದರೆ ಈಗ ಡೈರೆಕ್ಟ್ ಟ್ರಾವೆಲ್ ಇರೋದು ನಂದು. ಟ್ರಾನ್ಸಿಷನ್ ಹೆಂಗೆ ಗೊತ್ತಾ, ಹೆಲ್ಮೆಟ್ನ ಹಿಂಗೆ ಇಟ್ಟಿರ್ತೀನಿ, ಹಿಂಗೆ ಹಿಡ್ಕೊಂಡು ಹಿಂಗೆ ಅಂದರೆ ಈ ಕಡೆ ನೋಡಿ ನಾವು ಅಮ್ಮನ ಹತ್ರ ಬಂದಿರ್ತೀನಿ. ಏನು ಮಾಡಬೇಕು, ನಾವಪ್ಪ ಇಷ್ಟು ದೊಡ್ಡ ಮನೆಗೆ ನಾವಮ್ಮ ರಾಣಿ ಥರ ಇರುವಂತ ಬಿಟ್ಟವ್ರೆ. ನಾವಮ್ಮ ನೋಡಿದ್ರೆ ಇಲ್ಲಿ ಆಚೆ ಹೋಗ್ಬಿಟ್ಟು ಹುಳ್ಳಿಕಾಳು ಬೀಸ್ತವ್ರೆ. ಮತ್ತೆ ಹುಳ್ಳಿಕಾಳು ಸೋಸ್ತವ್ರಂತೆ, ಕಲ್ಲಾಯ್ತಾರಂತೆ. ಗೈಸ್, ಗ್ರಾಮರ್ ಮಿಸ್ಟೇಕ್ ಅವಾಗ ಆಗುತ್ತೆ, ಇವೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ಫೈನಲಿ ಮನೆಗೆ ಬಂದೆ. ಆ್ಯಂಡ್ ಇವಾಗ ಊಟ ಆರ್ಡ್ರ್ ಮಾಡಿದ್ದೀನಿ. ಬಿರಿಯಾನಿ ತಿನ್ಬೇಕನ್ಸ್ತಿದೆ, ಅದಕ್ಕೆ ತಿಂತಾ ಇದೀನಿ. ಗೈಸ್, ಇವತ್ತು RCB ಮ್ಯಾಚು ವೆಯ್ಟ್ ಮಾಡ್ತಾ ಇದ್ದೀನಿ. ನಾನಂತೂ ಸಿಕ್ಕಾಪಟ್ಟೆ ಕ್ರೇಜಿ ವೆಯ್ಟ್ ಮಾಡ್ತಾ ಇದೀನಿ. ಇವಾಗ ನಾನೇನು ಅನ್ಕೋತೀನಿ ಅಂದರೆ ಇಬ್ರು ಫ್ಯಾಮಿಲಿ ಕೂಡ ಕುತ್ಕೊಂಡು ಭರ್ಜರಿಯಾಗಿ ವಾಚ್ ಮಾಡಿ ವಿತ್ RCB ಟಿ ಶರ್ಟ್ ಹಾಕೋಬೇಕು ಎಲ್ಲರೂ ಅಂತ ಅನ್ಕೊಂಡಿದ್ದೀನಿ. ಬಟ್ RCB ಟಿ ಶರ್ಟ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ, ಕೇಳಬೇಕು. ಸಿಕ್ಕುತ್ತೆ ಅಂದರೆ ಹೋಗಿ ತಗೋಬರ್ಬೇಕು. ಎಲ್ರಿಗೂ 7 ಜನಕ್ಕೂ ಕೂಡ RCB ಟಿ ಶರ್ಟ್ ತಂದು ಹಾಕೊಂಡು ಇವತ್ತು ಪೂರ್ತಿ ವಾಚ್ ಮಾಡಬೇಕು ಮ್ಯಾಚು. RCB ವಿನ್ ಆಗ್ತಾರಂತ ಸಿಕ್ಕಾಪಟ್ಟೆ ನಂಬಿಕೆ ಇದೆ. ವಿನ್ ಆಗಲೇಬೇಕು ಅವ್ರು ಈ ಸಲ. ಗೈಸ್, ಝೊಮ್ಯಾಟೋದಲ್ಲಿ ಆರ್ಡ್ರ್ ಮಾಡಿದ್ದೆ, ಇವಾಗ ಅದು ಬಂದಿದೆ. ಅದರಲ್ಲಿ ಏನಿದೆ ಅಂದ್ಬಿಟ್ಟು ಏನಿದೆ ಅಂದರೆ ಬಿರಿಯಾನಿ, ಚಿಕ್ಕ ಪುಟ್ಟ ಲಾಲಿಪಾಪು, ತಂದೂರಿ ಈ ಥರದ್ದು. ಅಮ್ಮ ಮತ್ತು ನಾನು ಇಬ್ಬರು ಕೂಡ ತಿಂತಾ ಇದ್ದೀವಿ. ಮಧುವರೇ ಬನ್ರಿ, ನಿಮಗೋಸ್ಕರ ಬಿರಿಯಾನಿ ತಂದಿದ್ದೀನಿ. ಅಮ್ಮ ಬಿರಿಯಾನಿ ಕಣಮ್ಮ, ಅಮ್ಮ ಬಿರಿಯಾನಿ ಅಮ್ಮ ಲಾಲಿಪಾಪ್. ಆಯ್ತಾಯ್ತಾಯ್ತಾಯ್ತು, ಒಂದು ನಿಮಿಷ ಅಲ್ಲೋಗಲ್ಲಿ. ಗೈಸ್, ನಮ್ಮ ಅಮ್ಮ ಏನಾದ್ರು ಕೂತ್ಕೊಂಡು ಎದ್ದ ತಕ್ಷಣ ಅವ್ರು ಹಿಂಗೆ ಕುಂತಿದ್ರು ಇಷ್ಟ ಗಂಟ, ಈಗ ಸೈಲೆಂಟ್ ಆಗ್ಬಿಟ್ಟವ್ರೆ. ನನಗೂ ನಮ್ಮ ಅಮ್ಮಗೂ ನಮ್ಮ ಅಪ್ಪಂಗೂ ಆಲ್ವೇಸ್ ಎನಿ ಟೈಮು ಹೈದರಾಬಾದ್ ಸ್ಪೈಸಸ್ ಅಲ್ಲಿ ಮ್ಯಾಕ್ಸಿಮಮ್ ಅಲ್ಲೇ ಹೋಗ್ಬಿಟ್ಟು ತಿನ್ನೋದು. ಇವಾಗಲೂ ಕೂಡ ಅಲ್ಲಿಂದನೇ ತರಿಸಿದ್ದೀನಿ, ಸೊ ದಟ್ ಚೆನ್ನಾಗಿ ತಿನ್ಲಿ ನಮ್ಮ ಅಮ್ಮ. ಚೆನ್ನಾಗಿ ತಿಂದು ಗುಳುಮಟ್ಟೆ ಆಗಲಿ ಅಂತ ನಾವು ಅಪ್ಪ ಇದು ಹೇಳ್ತಾ ಇರೋದು. ನೋಡೋ ನೀವು ಅಮ್ಮನ್ನ ತಿಂದು ಗುಳುಮಟ್ಟೆ ಹಂಗೆ ಹೇಳ್ತಾರೆ ನಮ್ಮ ಅಪ್ಪ. ಹಲೋ, ತಿಂದು ಗುಳುಮಟ್ಟೆ ಆಗ್ತಾ ಇರೋ ಅಮ್ಮ. ಆದ್ರೂ ಚೆನ್ನಾಯ್ತಮ್ಮ ಗುಳುಮಟ್ಟೆ ಅನ್ನೋದು. ಗೈಸ್, ಟೈಮ್ ಬಂದ್ಬಿಟ್ಟು 5:30. ಇವಾಗ ನಾನು RCB ಟಿ ಶರ್ಟ್ ತರಕ್ಕೆ ಹೋಗ್ತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, ಇವಾಗ RCB ಟಿ ಶರ್ಟ್ ನಮ್ಮ ಈ ಕಡೆ ಸರೌಂಡಿಂಗ್ಸ್ ಸಿಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಆ್ಯಂಡ್ ಆನ್ಲೈನ್ ಚೆಕ್ ಮಾಡಿದೆ, ಅದೆಲ್ಲ ನಾಳೆ ನಾಡಿದ್ದೆಲ್ಲ ತೋರಿಸ್ತಾ ಇದೆ. ಇವಾಗ ಅಟ್ ಎನಿ ಕಾಸ್ಟ್ ಹೋಗಿ ಎಲ್ಲ ಬಟ್ಟೆ ಅಂಗಡಿಗೂ ಸರ್ಚ್ ಮಾಡಿ ಇವತ್ತು RCB ಟಿ ಶರ್ಟ್ ಬೇಕು. ಇಫ್ ಸಿಕ್ಕಿಲ್ಲ ಅಂದರೆ 2 ಟಿ ಶರ್ಟ್ ಐತೆ, ಅದರಲ್ಲೇ ಮ್ಯಾನೇಜ್ ಮಾಡ್ತೀನಿ. ಲೆಟ್ಸ್ ಗೋ, ಹೋಗುವ. ಈಗ ನಮ್ಮ ಜೊತೆಗೆ ಅಂಕಲ್ ಕೂಡ ಬರ್ತಾವ್ರೆ. ಅಂಕಲ್ಲು ಭವಿತಾನ ಜಮಚೋಡಮರಿನ ಡ್ರಾಪ್ ಮಾಡಕ್ಕೆ ಬಂದಿದ್ರು, ಯಾಕಂದ್ರೆ ಅವಳ ಜೊತೆ ಒಂದು ವಿಡಿಯೋ ಮಾಡಬೇಕಿತ್ತು. ನಾನು ಸಕ್ಕದಾಗಿತ್ತು, ಯಾಕೆ ಒಳ್ಳೆ ಕಂಟೆಂಟ್ ಬಂತು. ಅದಕ್ಕೆ ನಾನು ಅಂಕಲ್ ಇವಾಗ ಹೋಗಿ ಒಂದು RCB ಟಿ ಶರ್ಟ್ ತಗೊಂಡು ಬರ್ತೀವಿ. ಗೈಸ್, ಇದು
ನಮ್ಮ ಬೈ ಹತ್ರ RCB ಟಿ ಶರ್ಟ್ ಅಂತ ಕೇಳಕ್ಕಂತ ಬಂದಿದ್ದೀನಿ. ಬೈ RCB ಟಿ ಶರ್ಟ್ ಸ್ಮಾಲಾ? ಎಲ್ಲಿಲ್ವಾ? ಎಲ್ಲಿಲ್ಲ ಬ್ರೋ ಎಲ್ಲಿಲ್ಲ ಅಂದ್ರೆ ಹೆಂಗೆ ಬ್ರೋ? ಗೈಸ್ RCB ಟಿ ಶರ್ಟ್ ನೋಡಿ, ಏನೋ ಗೊತ್ತಿಲ್ಲಪ್ಪ. RCB ಮಾತ್ರ. ಬ್ರೋ ನೀವ್ ಯಾರಿಗೆ ಸಪೋರ್ಟು? RCB. ಏ ಬೈ ಸಲ ಗೆಲ್ಲೇಬೇಕು. ಎಷ್ಟು ಜಾಸ್ತಿ ಮಾರಿಲ್ಲ ಹೇಳಿ. ಯಾವ ಊರು ಬ್ರೋ ನಿಮ್ದು? ರಾಜಸ್ಥಾನ್. ರಾಜಸ್ಥಾನ್ ಆಗಿದ್ರು ಕೂಡ ಗೈಸ್ RCBನೇ. ಆದ್ರೂ RCBಗಿರೋ ಲಾಯಲ್ ರೆಸ್ಪೆಕ್ಟ್ ಯಾವ್ದಕ್ಕೂ ಇಲ್ಲ ಅನ್ಕೊಡಿ. ಇಸ್ ಫೈನಲಿ 2 ಎಸ್ ತಗೊಂಡೆ. ಇದು ಬಂದ್ಬಿಟ್ಟು ಭವಿತಾ ಅವ್ರ ಅಮ್ಮಗೆ ಮತ್ತೆ ಭವಿತಾಗುತ್ತೆ. ದೆನ್ ನಮ್ಮಪ್ಪ ನಮ್ಮಮ್ಮ ಇವರು ಭವಿತಾ ಅವರಪ್ಪ 3 ಜನಕ್ಕೆ ಎಲ್ ಸೈಜೇ ಇರಬೇಕು ನನಗೆ. ನೋಡೋಣ, ಇಲ್ಲೊಂದು ಆಪೋಸಿಟ್ ಅಲ್ಲಿ ಅಂಗಡಿ ಐತೆ, ಕೇಳ್ತೀನಿ ಈಗ. ಎಲ್ಲೋ RCB ಟಿ ಶರ್ಟ್ ಸಿಗ್ತಲ್ಲ, ಅದಕ್ಕೆ ಇವಾಗ ಇಲ್ಲೇ ಬಿಗ್ ಬಾಸ್ಕೆಟ್ ಆ್ಯಪಲ್ ಸಿಗುತ್ತಂತ ಹೇಳಿದ್ರು. ಚೆಕ್ ಮಾಡ್ತಾ ಇದೀನಿ ಬಿಗ್ ಬಾಸ್ಕೆಟ್ ಆ್ಯಪಲ್ಲಿ. ಇಸ್ ಅವರು ಟಿ ಶರ್ಟ್ಗೆ ವೆಯ್ಟ್ ಮಾಡ್ತಿರೋದು, ನಾನು ಟಿ ಶರ್ಟ್ಗೆ. ಅವ್ರು ಎಮ್ ಸೈಜ್ ಹುಡುಕ್ತವ್ರೆ, ನಾನು ಎಲ್ ಸೈಜ್ ಹುಡುಕ್ತಾ ಇದ್ದೀನಿ. ಅವರು RCB ಫ್ಯಾನ್, ನಾನು RCB ಫ್ಯಾನ್. ವಾಪಸ್ಸು ಮನೆಗೆ ಬಂದೆ. ಅಮ್ಮ ಏನ್ಮಾ RCBಗೆ ಇಷ್ಟೊಂದು ಡಿಮ್ಯಾಂಡು ಇರುತ್ತಮ್ಮ? ಅರ್ಜೆಂಟ್ ಮೂಮೆಂಟ್ ಅಲ್ಲೆಲ್ಲ ಎತ್ತಿಟ್ಟಿರ್ತಾರೆ. ಒಂದು ಕೇಕ್ ಬುಕ್ ಮಾಡಿದ್ರೆ 1,000 ರೂಪಾಯಿ ಅಂತ ಇವತ್ತು. ಅದು ಇವಾಗ 7:30. 1 ಅವರ್ ನಿಂಗೆ ಯಾರು ಕೊಡ್ತಾರ? ಅಪ್ಪ ಎಷ್ಟು ಅಂಗಡಿಗೆ ಅದು ಗೊತ್ತಾ ಗೈಸ್? 1 2 3 4 5 ಬಟ್ಟೆ ಅಂಗಡಿಗೆ ಹೋಗಿದ್ದೀನಿ. 5 ಬಟ್ಟೆ ಅಂಗಡಿಲೂ ಬರೀ ಎಸ್ ಸೈಜ್ ಮಾತ್ರ ಸಿಕ್ತು, ಎಲ್ ಸೈಜ್ ಸಿಕ್ಕಿಲ್ಲ. ಈಗ ಏನು ಮಾಡಿದ್ದೀನಿ ಅಂದರೆ ಅಪ್ಪಂಗೆ ಹೇಳಿದ್ದೀನಿ, ನಾವು ಅಪ್ಪ ಬರ್ತಿರೋ ದಾರಿಲೇ ಅಲ್ಲೊಂದು ಒಳಗಡೆ ಏರಿಯಾ ಒಳಗಡೆ ಹೋದ್ರೆ ಸಿಗುತ್ತಂತೆ. ಅಲ್ಲಿ ಕಳಿಸಿದ್ದೀನಿ. 2 ಬನೀನ್ ಸಿಕ್ಕೈತಂತೆ, ಫುಲ್ ಸಿಕ್ಕಿಲ್ಲ, ಬನೀನ್ ಟೈಪ್ ಸಿಕ್ಕೈತಂತೆ. ಅದನ್ನ ತಗೊಂಡು ಅಮ್ಮಗೊಂದು ಎಲ್ ಸೈಜ್ ಮಾತ್ರ ಬಾಕಿ ಇದೆ, ಇನ್ನೆಲ್ರಿಗೂ ಫಿಕ್ಸ್ ಆಗಿದೆ. ಇವತ್ತು RCB ಮ್ಯಾಚ್ ಇವತ್ತು ಗೈಸ್. ಬಿಗ್ ಬಾಸ್ಕೆಟ್ ಅಲ್ಲಿ ಒಂದು RCB ಟಿ ಶರ್ಟು 1,000 ರೂಪಾಯಿ. ನಾನ್ ನೋಡಿ ಶಾಕ್ ಆದೆ ನಾನು. ಯಾರು ಗೆಲ್ತಾರೆ ಇವತ್ತು? ಯಾರು ಗೆಲ್ತಾರೆ ಇವತ್ತು? ಮನ್ಸಾರ ಹೇಳ್ತಾ ಇದ್ದೀನಿ, RCBನೇ ವಿನ್. ಇವತ್ತು RCB ಮ್ಯಾಚ್ 7:30 ಮಳೆ ಬೇರೆ ಬರ್ತೈತಂತೆ, ಏನ್ ಕತೆನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ವೇಟ್ ಮಾಡ್ತಾ ಇದ್ದೀನಿ ನಾನಂತೂ. RCB ಟಿ ಶರ್ಟ್ನೆಲ್ಲ ನಿನ್ಗೂ ಭವಿತಾಗೂ ಅಮ್ಮಗೂ ನಮ್ಮಮ್ಮಗೂ ಅಪ್ಪಗೆ ಎಲ್ಲಾರ್ಗೂ ತಂದಿರೋದು. ಹಾಕೊಂಡ್ಮೇಲೆ ಮುಗಿದ್ಮೇಲೆ ವಾಪಸ್ ಕೊಟ್ಬಿಡ್ಬೇಕು. ಗುಡ್ ಒನ್. RCB ಬಗ್ಗೆ 2 ಮಾತು. ಚಿರಂತ್ ಕಡೆಯಿಂದ 2 ಮಾತು RCB ಬಗ್ಗೆ. ಬರ್ಲಿ ಅಲ್ಲ ನಾವು ಒಂದ್ ರೆಕಾರ್ಡ್ ಬ್ರೇಕ್ ಮಾಡಕ್ಕಾಗಲ್ಲ. ಯಾವ ರೆಕಾರ್ಡ್ ಹೇಳು? CSK ಅವ್ರ ರೆಕಾರ್ಡ್ ಯಾವ್ದು? ಬ್ಯಾನ್ ಆಗಿರೋ ರೆಕಾರ್ಡ್. RCB ಬಗ್ಗೆ ಮಾತಾಡಕ್ಕಾಗಲ್ಲ. ನೋ ವರ್ಡ್ಸ್, ಮಾತೇ ಇಲ್ಲ. ಆದ್ರೂ ಗೈಸ್ RCB ಇರೋ ಪವರ್ ಯಾವ್ದ್ರಲ್ಲೂ ಇಲ್ಲ. ಕ್ರೇಜಿ ಇದೆ. ಎಂತ ಡಿಮ್ಯಾಂಡ್ RCB ಟಿ ಶರ್ಟಿಗೆ. ಏನಾದ್ರೂ RCB ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇದ್ಬಿಟ್ಟಿದ್ರಂತೂ, ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಜನ, ಹೊರಗಡೆ ಜನ, ಆಚೆ ಎಲ್ಲ ನಾನ್ ಪಕ್ಕ ಕರ್ಕೊಂಡು ಹೊಂಟೈತಿದ್ದೆ ಪಕ್ಕ. ಇನ್ನೊಂದ್ಸಲ ಹೇಳು. ನಾಳೆ ನಮ್ಗೆ ಸ್ಕೂಲ್ ರಜಾ. ಯಾಕೆ? RCB ಅವ್ರು ಕಪ್ ಎಸ್ತಾರಲ್ಲ ಕರ್ನಾಟಕ ಬಂದ್ ನಾಳೆ. ಕಪ್ಪು ಗೆಲ್ತಾರಂತ ಅರ್ಥ. ಕಪ್ಪು ಗೆದ್ರೆ ನಾಳೆ ಆ ಕರ್ನಾಟಕ ಬಂದಂತೆ ಗೈಸ್. ವಾಟ್ ಪ್ರೀಶಿಯಸ್ ಮೂಮೆಂಟ್ ಗೈಸ್. ಫೈನಲಿ 14 ನಿಮಿಷದಲ್ಲಿ ಫಸ್ಟ್ ಬಾಲ್ ಸ್ಟಾರ್ಟ್ ಆಗ್ತಿದೆ ಅಂಡ್ ಎಲ್ರು ಬರ್ತಿದ್ದಾರೆ. ಭವಿತಾ ಅವ್ರ ಅಮ್ಮ, ನಮ್ಮಮ್ಮ, ಅಪ್ಪ ಎಲ್ಲ ಎಲ್ರು ಬರ್ತಾವ್ರೆ. ಇವರು ಚಿರಂತ್ ಅವ್ರ ಅಪ್ಪ ಮಾತ್ರ ಒಂದ್ ಸ್ವಲ್ಪ ಲೇಟ್ ಆಗ್ಬೋದು ಅವ್ರ ಕೆಲಸದಲ್ಲಿಂದ. ಅಂಡ್ ಫೈನಲಿ ವಿ ಆರ್ ವೈಟಿಂಗ್, ಲೆಟ್ಸ್ ಗೋ. ಅಹಮದಾಬಾದ್ ಅಲ್ಲಿ ಫುಲ್ ಬರೀ RCB ಅನ್ಸೇ ಕಾಣಿಸ್ತವ್ರಪ್ಪ. ಅಲ್ಲಿ ನೋಡಪ್ಪ, ಅಲ್ಲಿ ಎಲ್ಲ RCB ಅವರೇ. ಅಹಮದಾಬಾದ್ ಅದೇ ಎಷ್ಟು ಜನ RCB. ನಮ್ ಚೋಟ ಮರಿ ಬಂದು ನನಗೊಂದು ಗೊತ್ತಾಗಲಿಲ್ಲ. ನಾವೆಲ್ಲಾದ್ರೂ ಫಂಕ್ಷನ್ಗೆ ಹೋಯ್ತಿದೀವ ನಮ್ಮ ಅಮ್ಮ ನಾವೆಲ್ಲರೂ ಫಂಕ್ಷನ್ ಹೋಗ್ತಿದೀವ. RCB ಮ್ಯಾಚ್ ನೋಡ್ತಾ ಇದೀವಿ ತಾನೆ. ಲಿಪ್ಸ್ಟಿಕ್ ಯಾಕೆ? ಮೇಕಪ್ ಇಲ್ಲದೆ ಬರಲ್ಲ ಅಂತ ನನಗೆ ಗೊತ್ತು. ಫಂಕ್ಷನ್ ಇಲ್ಲ ಅಂದ್ರೂ ಮನೇಲಿ ಕೂತ್ಕೊಂಡು ನೋಡೋಕು ಲಿಪ್ಸ್ಟಿಕ್. ಬಂದ್ರು ಲಿಪ್ಸ್ಟಿಕ್ ಅಮ್ಮ ಬಂದ್ರು. ಜೈ RCB. ಗೈಸ್ 4 ಜನಕ್ಕೂ ಟಿ ಶರ್ಟ್ ತಂದಿದ್ದೀನಿ. ಹಾಗೆ ನನ್ನ ಹತ್ರ ಟಿ ಶರ್ಟ್ ಇದೆ. ಅಂಕಲ್ ಒಂಚೂರು ಲೇಟ್ ಆಗುತ್ತೆ ಬರೋದಕ್ಕೆ. ಈಗ 4 ಜನಕ್ಕೂ ಒಂದೊಂದು ಟಿ ಶರ್ಟ್ ಕೊಡೋಣ. ಚಿಕ್ಕ ಮಕ್ಳು ಟಿ ಶರ್ಟ್ ತಗೊಳ್ಳಿ.
ಸರಿ ನಿಂದು ಇಲ್ಲಿ ಅಕ್ಕದು ಚಿಕ್ಕ ಮಕ್ಳು ಟಿ ಶರ್ಟ್ ಇದು ಗೈಸ್ ಇವಳ ಟಿ ಶರ್ಟ್ ಇವ್ರ ಟಿ ಶರ್ಟ್ ಒಂದೇ, ಏನು ಡಿಫ್ರೆನ್ಸ್ ಇಲ್ಲ ಇವ್ರದಿಬ್ರದು. ನಾವಪ್ಪಂದು ಇದು ನಾವಪ್ಪಂದು ಹಂಗೆ ತೋರಿಸಿ. ಇವಾಗ ಒಂದು ಟ್ರಾನ್ಸಾಕ್ಷನ್ ನೋಡಿ, ಹಿಂಗೆ ಇಟ್ಕೊಂಡು ಎಲ್ರು ಚಂದ ಬಿಡ್ರಿ. ನಮ್ಮಮ್ಮ ಒಬ್ರು ಮಿಸ್ ಇದ್ರಲ್ಲಿ, ನಮ್ಮಮ್ಮ ಒಬ್ರು ಮಿಸ್. ಬಾರಮ್ಮ ನೀನು ಬಾ. ನಮ್ಮ ಅಮ್ಮನೂ ಬರ್ಲಿ ಗೈಸ್, ಏನ್ ತೊಂದ್ರೆ ಇಲ್ಲ. RCB ಇಲ್ಲ ಅಂದ್ರೂ RCB ಮನ್ಸಲ್ಲಿ ಅವ್ರು, ನಮ್ಮ ಅಮ್ಮ ಮನ್ಸಲ್ಲಿ. 1 ಸ್ಟಾರ್ಟ್. ಈ ಸಲ ಕಪ್ ನಮ್ದೇ, ಮ್ಯಾಚ್ ನಡೀತಿದೆ, ಲೆಟ್ಸ್ ಗೋ. ಕಾತುರದಿಂದ ಕಾಯುತ್ತಿರುವ ಈ ಒಂದು ಪಂದ್ಯ ಗೈಸ್. ಬಾ ಎಲ್ಲ ರೆಡಿ ಆಯ್ತಾರೆ ಗೈಸ್. ಇಲ್ಲಿ ಅಪ್ಪಟ ಅಭಿಮಾನಿ ಎಲ್ಲೋ ಕೆಳಗಡೆ ರೆಡ್ ಹಾಕ್ತವ್ರೆ ಅಪ್ಪ. ಮಗಳು ಹಾಕೊಂಡ್ರು, ಇವಾಗ ಅವ್ರ ಅಮ್ಮ ಹಾಕೋತವ್ರೆ. ವಿರಾಟ್ ಕೊಹ್ಲಿ ಅಥವಾ ಸಾಲ್ಟ್ ಏನಾದ್ರು 6-4 ಹೊಡೆದ್ರೆ ನಮ್ ಚಿರು ಎದ್ ಬರ್ತಾನೆ ಡ್ಯಾನ್ಸ್ ಮಾಡಕ್ಕೆ. ಏ ಯಾಕೋ ಮಾಡೋದಲ್ಲ, ನಮ್ ಕಡೆ ಚಿಯರ್ ಬಾಯ್ಸ್. ಚಿರು ಹೆಂಗ್ ಮಾಡ್ತಾರ ಇದೇ ತರನೇ ಮಾಡೋದು ನಮ್ ಚಿರುನು ಕೂಡ. ಬರ ಕಮಾನ್ ಚಿಯರ್ ಬಾಯ್ಸ್. ಸಾಲ್ಟು He's bubbled, but the bubble is broken. Salt has to go. It's 18 for 1. ಸೈಡಿಗೆ ಪುರಿ ಕೊಡ್ತಾ ಇದಾರೆ ನಮ್ಮಪ್ಪ. ತಿಂತ ನೋಡೋದಂಗೆ. ತಿಂತ ತಿಮ್ಮರ್ ಕಮ್ಮಿ ಕಾಣಮ್ಮಿ. ಹೋಗ ಡ್ಯಾನ್ಸ್ ಮಾಡೋ 6 ಹೊಡೆದ್ರೆ ಅಣ್ಣ. ಚಿಯರ್ ಬಾಯ್ಸ್. ಓಯ್ ಚಿಯರ್ ಬಾಯ್ಸ್. ಏನಂತ ಹೇಳ್ಬೇಕು ಹೇಳು. RCB ಗೆದ್ರೆ ನೀನ್ ಪಾರ್ಟಿ ಕೊಡಿಸ್ತೀಯಾ? ಸರಿ ಅಷ್ಟು ಸಾಕ್ಬಿಡು, ಕೊಡಿಸ್ತಾನೆ ಗೈಸ್, ಅವನೇ ಪಾರ್ಟಿ ಕೊಡಿಸ್ತಾನೆ. ಅಳು ಮಂಜಿ ಹೋಯ್ತಾ. ಬರ ಚಿರು ಬರಲಿ ಮುಂದೆ ಬರೋ. ಚಿರು ಅಳು ಬುಜ್ಜಿ ನಂಗೆ ನಿಮ್ಮ ಅಮ್ಮ ಹೇಳ್ಕೊಟ್ರದು. ಈಗ ನಿಮ್ಮ ಅಮ್ಮ ಗುಡಿ ಬಳು ಮುಂಜಿ ಬೋಯ್ತ ಅಂತ ನಿಮ್ಮ ಅಮ್ಮ ಹೇಳ್ಕೊಟ್ರೆ. ಫೋನ್ ಹಾಕ್ಬಿಡ. ಸರಿ ನಿಮ್ಮ ಅಮ್ಮ ಗುಡಿ ಆಯ್ತು ನೋಡ. ನಿಮ್ಮ ಅಮ್ಮ ಗುಡಿ ನೋಡ. ನನಗೆ ಅಳು ಮುಂಜಿ ಬೋಯ್ತ ಅಂತ ನಿಮ್ಮ ಅಮ್ಮ ಹೇಳ್ಕೊಟ್ಟಿದ್ದ. ಅಮ್ಮ ಗುಡಿಯೋ. ಹೊಡೆಯೋ ನನ್ಗೆ ಯಾಕೆ ಹೊಡಿತೆ ನಿಮ್ಮ ಅಮ್ಮ? ಸರಿ ನಿಮ್ಮ ಅಮ್ಮ ನನ್ಗೆ ಹೇಳ್ಕೊಟ್ಟಿದ್ ನಿಮ್ಮ ಅಮ್ಮ ಕೊಡಪ್ಪ. ಮತ್ತೆ ಅದಂಗೆ ಬರಲಿ ಬಡ ಅಷ್ಟೇ. ನನಗೆ ಕೇಳ್ತಿ ಅವ್ನು ತಾನೆ ಹೇಳ್ತಿರೋದು. ಅವ್ನು ಗುಡಿ ಅಳು ಮುಂಜಿ ಬೋಯ್ತಾ. ಅದಕ್ಕೆ ನೀನು ಅಳ್ತಿ ಅಂದ್ರೆ 6 ಹೊಡಿತಿರೋದು. 6 ಹೊಡಿತಿರೋದು ಗೈಸ್. RCB ವಿನ್ ಆದ್ರೆ ಚಿರುದು ಪಾರ್ಟಿ. ಅಕ್ಕ ಇಟ್ಟು ದೊಣ್ಣೆ ತಗೊಳ ಸೌಟ ಬರಲ್ಲ. ಇವಾಗ ನಮ್ ಚೋಟ ಮರಿಗೆ ಜಾಗ ಬಿಡಲ್ಲ. And so what happened was he had to connect it, but when he was looking to play this shot, did not even wait for one while to look this finger. That's very good bowling, but also very good. ಅಂಕಲ್ ಬಂದ್ರು. ಅಂಕಲ್ ಬನ್ನಿ. ಅಂಕಲ್ ಜೈ RCB. ಗೈಸ್ ಇವಾಗ ನಮ್ಮ ಚೋಟ ಮರಿ ಓದ್ತಲ್ ನೋಡಿ. ಹೌದಪ್ಪ, ಎಲ್ಲೈತಪ್ಪ ಅಲ್ಲಿ ಇದು ಅದು ಏನದು ಫ್ಲೆಕ್ಸಿಬಿಲಿಟಿ. ಅಲ್ಲಿ ಇಟಿ ಎಲ್ಲ ಐತೆ. ಫ್ಲೆಕ್ಸಿಬಲ್. ಅದು ಫ್ಲೆಕ್ಸಿಬಲ್. ಓಕೆ ನೆಕ್ಸ್ಟ್ ಪ್ರೈವೇಟ್. ಓಕೆ ಇದು ಎವಲ್ಯೂಷನ್. ಯಾವ್ದು ಗೊತ್ತಾ? ಸ್ಟಾರ್ಟಿಂಗ್ ಚಾಪ್ಟರ್ ನೇಮ್ ಅಲ್ವಾ, ಅದಕ್ಕೆ ನಿನಗೆ ಭಯ ತಾನೆ ಹೇಳ್ತೀನಿ. ಕರೆಕ್ಟ್. ಇನ್ನಷ್ಟಲ್ಲ ಬಿಡ, ಓದ್ತಾಳ ಬರ ಓದ್ತಾಳೆ. ದ ಕಾನ್ಸಂಟ್ರೇಷನ್. ಟೇಷನ್. ರೈಲ್ವೆ ಟೇಷನ್. ಏನೋ ಕಿಂಡಲ್ ಮಾಡ್ತಿದ್ಯಾ? ಅಲ್ಲ ಏನ್ ಕಿಂಡಲ್ ಮಾಡ್ತಿದ್ಯಾ ನೀನ್ ನಮ್ಮ ಬುಜ್ಜಿಗೆ? ನಮ್ ಬುಜ್ಜಿ ಕಿಂಡಲ್ ಮಾಡ್ತಿದ್ಯಾ? ಗೈಸ್ ಇವ್ನ್ ಮಾಸ್ಕ್ ಕಾರ್ಡ್ ತೋರಿಸ್ತೀನಿ. ಏನು ಬರೋದು ನೀನು? ಹೋಗೋಣ ಹೋಗು.
ಏನಣ್ಣ ಸಾರಿ ಕೇಳು ಕಿಸ್ಬಿಟ ಗೈಸ್ ಅವನು ಇದು ಎಷ್ಟನೇ ಕ್ಲಾಸ್ ಅಕ್ಕ ಇದು ಅಕ್ಕ 8th ಸ್ಟ್ಯಾಂಡರ್ಡ್ ಇದು 8th ಸ್ಟ್ಯಾಂಡರ್ಡ್ ಅಲ್ಲಿ ಎಷ್ಟು ಪರ್ಸೆಂಟ್ ತೆಗ್ದು ಗೈಸ್ 8th ಸ್ಟ್ಯಾಂಡರ್ಡ್ ಅಲ್ಲಿ ಎಷ್ಟು ಪರ್ಸೆಂಟ್ ಗೊತ್ತಾ ಗೈಸ್ 8th ಸ್ಟ್ಯಾಂಡರ್ಡ್ ಅಲ್ಲಿ ಇವನು ಎಷ್ಟು ಪರ್ಸೆಂಟ್ ತೆಗ್ದಿದ್ದ ಗೊತ್ತಾ ಅವನು ಇಲ್ಲ ಇಟ್ಕೊಳ ಅವಡು ಅವಳು ಇಟ್ಕೋತಾಳೆ ಅವಳಿಗೆ ಕೋಪರೇಟ್ ಮಾಡ್ಬೇಕು ಏನಾದ್ರೂ ಮಾಡ್ದು ಅಲ್ಲೇ ಇರು ಗೈಸ್ ಅಣ್ಣೊಂದು 8th ಸ್ಟ್ಯಾಂಡರ್ಡ್ ಅಲ್ಲಿ ಪರ್ಸೆಂಟೇಜ್ ಎಷ್ಟು ಗೊತ್ತಾ ಅನ್ಬಿಲೀವಬಲ್ ಅನ್ಪ್ರಿಡಿಕ್ಟಬಲ್ ಅನ್ಶಾಕಬಲ್ ವಾ ಎಷ್ಟು ಗೊತ್ತಾ 52% ಮುಜಿ 48% ಅದ್ರಲ್ಲಿ ಫಸ್ಟ್ 50 ಬಂದೈತೆ. ಸರಿ ಡಿಸಿಪ್ಲಿನ್ ನೋಡಲಿ. ಸರಿ ಒಂದ್ ನಿಮಿಷ 10th ಅಲ್ಲಿ ತೆಗಿತೆ ಅಲ್ವಾ ಮ್ಯೂಟ್ ಮಾಡು 10th ಅಲ್ಲಿ ಎಷ್ಟು ತೆಗಿತೆ ಹೇಳ್ಬಿಡು ಬೇಗ 10th ಅಲ್ಲಿ ಎಷ್ಟು ತೆಗಿತೆ ಹೇಳ್ಬಿಡು ಕರೆಕ್ಟ್ ಎಕ್ಸಾಕ್ಟ್ ನಿನ್ನ ಮನ್ಸ್ಫೂರ್ತಿಕ ಪೂರಕ ಮುಟ್ಬಿಟ್ಟು ನಿಮ್ಮ ಅಮ್ಮನ ಕಣ್ಣು ಅಲ್ವಾ ನಿಮ್ಮ ಅಮ್ಮ ಕಣ್ ಮುಂದೆ ನೋಡ್ಬಿಟ್ಟಿಡು ಪ್ರಾಮಿಸ್ ಪ್ರಾಮಿಸ್ ಅಂದ್ರೆ ಗೊತ್ತಾ ನಾನು ಇಕ್ಕಜೆ ಬಿಟ್ಬಿಟ್ಟಿದ್ದೀನಿ ನಾನು ಪ್ರಾಮಿಸ್ ಇಕ್ತಲ್ಲ ನಾನು. ಸರಿ ಎಷ್ಟು ತೆಗಿಬೋದು ನೀನು ಎಷ್ಟು ತೆಗಿತೀಯ ಹೇಳ್ತೀಯಾ ಈ ಮ್ಯಾಚ್ ಆಗ್ಬಿಡ್ಲಿ ಗೈಸ್ ಇವಾಗ ಇನ್ನೊಂದೇನಂದ್ರೆ ಮತ್ತೆ ಎಷ್ಟು ತೆಗಿತೀಯ ಬೇಗ ಪಟ್ ಅಂತ ಹೇಳ್ಬಿಡು ಅದ್ ಪಕ್ಕ ನೀನ್ ಹಾಕಲ್ಲ ತಾನೆ ವಿಡಿಯೋ. ಸರಿ ಹಾಕಲ್ಲ ಈ ಕಡೆ ಬಾ ಎಷ್ಟು ತೆಗಿತೀಯ ನಾನು ಬರೆಯೋದು 80 ಮಾರ್ಕ್ಸ್ ಬರೀತೀನಿ. ಅವ್ನು ಏನಾದ್ರು 50 ಕೊಟ್ರೆ ನಂಗೆ ಕೇಳಕ್ಕಾಗಪ್ಪ. ಅವ್ನ ಕರೆಕ್ಷನ್ ಮೇಲೆ ಡಿಪೆಂಡ್. ಭಯಮ್ಮ ನೋಡಮ್ಮ ಯಾರ ನೀನು ಹೆಂಗಂಟಿ ಕರೆಕ್ಟ್ ನಾನು ಮಾಡ್ತಾ ಇದ್ದೀನಿ. ನಾವು 90 ಬರುದ್ರೆ 80 ಥರ್ಡ್ ಕ್ಲಾಸ್ ಬರ್ತೀನಿ. ಸಾರಿ ಫಸ್ಟ್ ಕ್ಲಾಸ್. ಏನ್ ಫಸ್ಟ್ ಏನ್ ಹೇಳ್ತಾನ ಅದೇ ಅಮ್ಮ ಏನ್ ಹೇಳ್ತಾರ ನೋಡು ಆಂಟಿ ಪಕ್ಕ 80 ನಾವು ನಮ್ಮ ತಲೆ ಒಳಗಡೆ ತಲೆ ಪಕ್ಕ ಒಳಗಡೆ 80 ಆಂಟಿ. ಆಂಟಿ ನಾನು ಓದ ವಿಚಾರ ನನಗೆ ತುಂಬಾ ಆಂಟಿ ಪಕ್ಕ 80 ನೀನ್ ಆಂಟಿ ಮಾತಾಡೋದೇ ಪಕ್ಕ ಸರಿ 80. ಕೇಳಿಸ್ಕೊಳ್ಳ ಫಸ್ಟ್ ಕೇಳಿಸ್ಕೊ ಮೈಂಡ್ ಅಲ್ಲಿ 90 ಬರ್ದಿರ್ಬೇಕು. ಅದು 85 80 ಬಂದೇ ಬರುತ್ತೆ. ನಮ್ಮ ಮೈಂಡ್ ಅಲ್ಲಿ 90ಗೆ ಬರಿಬೇಕು ನಾವು. ಹಂಗ ಸರಿ ಆಂಟಿ 100 ಬರೀತೀನಿ. ಗೈಸ್ 80 ಮಾರ್ಕ್ಸ್ ಬರೆಯೋದು 20 ಮಾರ್ಕ್ಸ್ ಇಂಟರ್ನಲ್ 20 ಮಾರ್ಕ್ಸ್ ಅಲ್ಲಿ ಅದು ಎಷ್ಟಾಗಿತ್ತು ನನಗೆ ಗೊತ್ತಿಲ್ಲ ಅವನು 20ಗೆ 20 ತೆಗೆದ್ರೆ ಮ್ಯಾಚ್ ಅಲ್ಲಿ ಬರ್ಬೇಕು ವಿರಾಟ್ ಹಿಡ್ದ ಸೌಂಡ್ ಕೊಡು ಶೆಟ್ ಈಗ ಆಪಲ್ ವಿರಾಟ್ ಕೊಹ್ಲಿ ಔಟು ಗೈಸ್ ಜಿತೇಶ್ ಶರ್ಮಾ ಸಾಕಾದಾಗ ಹೊಡಿತಾವ್ ಮಾರೆ 6 ಮೇಲೆ 6 ಮೇಲೆ ಓಮರ್ ಬಿಟ್ಬಿಟ್ಟು ಮ್ಯಾಚ್ ನೋಡಕ್ ಬಂದಲ್ಲಿ ಹೆಂಗ ಹೊಡಿತಾನೆ ಕ್ರೇಜಿ ಮಸ್ತ್ ಜಿತೇಶ್ ಗೈಸ್ ಪಂಜಾಬ್ ಬ್ಯಾಟಿಂಗ್ ಸ್ಟಾರ್ಟ್ ನೋಡೋಣ ಏನಾಗುತ್ತೆ ಅಂತ ಹೋಪ್ ಫಾರ್ ಬೆಸ್ಟ್ ಗೆಲ್ಲಿ ಅಂತ ಆಶಿಸ್ತಾ ಇದ್ದೀನಿ ಗೆಲ್ಬೇಕು ಕ್ರೇಜಿಯಾಗಿ ಹಿಡ್ದ ಮಾತ್ರ ಲಿಟ್ರೆ ಊಟ ಮಾಡ್ತಿದ್ದೆ ಹೆವಿಯಾಗಿ ಹಿಡ್ದವಪ್ಪ ಆಚೆ ಹೋಗ್ತಿದ್ದವನು ಹಿಡ್ದ ಮಸ್ತಾಗಿ ಹಿಡ್ದ ಶ್ರೇಯಸರ್ ಔಟ್ ಶ್ರೇಯಸರ್ ಗೆಲ್ಲೋ ಸಾಧ್ಯತೆ ಎಲ್ಲ ಕಾಣಿಸ್ತಿದೆ ಅಪ್ಪ ಗೆಲ್ತಾರ ಇಲ್ವಾ ಗೆಲ್ತಾರೆ ಇಲ್ವಾ ಅಮ್ಮ ಗೆದ್ರು RCB RCB ವಿನ್ನು ಮ್ಯಾನ್ ಆಫ್ ದಿ ಮ್ಯಾಚ್ ಕೃಣಾಲ್ ಪಾಂಡ್ಯಕ್ಕೆ ಪಕ್ಕ ಕೃಣಾಲ್. ಈ ಸಲ ಕಪ್ ನಮ್ದೆ ಅಯ್ಯೋ ಬಂದಿತ್ತು ಗುರು ಈ ಸಲ ಕಪ್ ನಮ್ದೆ ಗೈಸ್ ಸ್ಟೋಯಿನ್ಸ್ ಇದಾನೆ ಸ್ಟೋಯಿನ್ಸ್ ಹೊಡಿತಾನ ಅವನು ಏನ್ ಮ್ಯಾಚ್ ಮಾರ ಏನ್ ಮ್ಯಾಚ್ ಬಂದಿದ್ದ ತಕ್ಷಣ ಕ್ರೇಜ್ ನೋಡು ಗುರು ಬಿಡಿ ಬಂದಿದ್ದ ತಕ್ಷಣ
ಬಿಡಿ ಅಂತ ಗೆಲ್ಸ್ತಾರೆ. ಇಲ್ಲ ವಿನ್ನು ಪಕ್ಕ ವಿನ್ನು ವರ್ಷ ಆದ್ಮೇಲೆ ಗೆಲ್ತವ್ರೆ ನಮ್ಮ ಆರ್ಸಿಬಿ. ಮಲ್ಗಿರೋಳೆ ಎತ್ಕೂತವಳೆ. 10 balls. ಆಚೆ ಹೋಗಿ ಕಿರ್ಚದೀಗ ಒಂದ್ 2 ಬಾಲು 6 ಬಾಲು. ಸೌಂಡ್ ಕೊಡಪ್ಪ ನೀನು. ಅಪ್ಪ ಹೇಳ್ತಾನ ಗೈಸ್, ಎಮೋಷನ್ ಫುಲ್. ಗೈಸ್, ಎಂತ ಇಂಟೆನ್ಸ್ ಮ್ಯಾಚ್ ಬರೋ. ಬನ್ನಿ, ಮುಂದೆ ಬನ್ನಿ, ಮುಂದೆ ಬನ್ನಿ. ಲಾಸ್ಟ್ ಬಾಲ್ ಪ್ರತಿ ಎಮೋಷನ್ ಆಗಿದೆ. ವರ್ಷ ಆದ್ಮೇಲೆ ಗೆದ್ದಿರೋದು ಗೈಸ್. ಕ್ರೇಜಿ. ಮನೆ ಅಂಕಲ್ ಇನ್ನೊಂದ್ಸಲಿ ಬಂದ್ಬಿಡಿ. ಮನೆ ಅಂಕಲ್ ಎಲ್ಲ ಜೋರಾಗಿ. ರೆಡಿನಾ? ರೆಡಿ 3, 2, 1. ನಮ್ಮ ಅಮ್ಮ ಗೆಲ್ತಾರಂತ ಹೇಳಿಲ್ವಾ? ಇವತ್ತು ನನ್ನ ಮನ್ಸಿಗೆ ಅನಿಸ್ತೈತೆ. ವಾಯ್ಸ್ ಮನ್ಸಾರ ಹೇಳ್ತಾ ಇದ್ದೀನಿ, RCBನೇ ವಿನ್. ಕಮೆಂಟ್ ಅಲ್ಲಿ ಎಲ್ರು RCB ಅಂತ ಹಾಕಿ.